ಪಾವನಾತ್ಮರೇ, ಧನ್ಯಾತ್ಮರೇ, ನಿಮ್ಮೆಲ್ಲರಲ್ಲಿಯೂ ಅನಂತ ಶರಣಾರ್ಥಿಗಳು. ಆಯೇ ಹೈ ಸೋ ಜಾಯೆಂಗೆ, ಆಯಾ ಹೈ ಸೋ ಜಾಯೇಗಾ, ರಾಜಾ ರಂಕ ಫಕೀರ್, ಏಕ ಸಿಂಹಾಸನ ಜಡ ಚಲೆ, ಏಕ ಚಲೆ ಜಂಜೀರ್. ಬಹಳ ಸುಂದರವಾಗಿ ಈ ಮಾತನ್ನ ಹೇಳ್ಕೊಂಡು ಬರ್ತಾ ಇದ್ದಾನೆ. ದೇವರ ಮನೆ ಇದು, ಈ ಜಗವೆಲ್ಲ ಬಾಡಿಗೆದಾರರು ನಾವುಗಳೆಲ್ಲ ಒಂದು ದಿವಸ ಹೋಗೋದು ಗ್ಯಾರಂಟಿ ಅದ. ಮೃತ್ಯುವನ್ನ ಮರಿತೇವಿ ಅಂತ ತಿಳ್ಕೊಂಡು ಅದನ್ನ ನೆನಪಾದ್ರೆ ಭಯ ಆಗತ್ತದ. ಮೃತ್ಯುವನ್ನ ಮರಿತೇವಿ, ಅದು ನಮಗೆ ಸ್ವೀಕಾರ ಇಲ್ಲ, ಅದನ್ನ ತಿರಸ್ಕಾರ ಮಾಡ್ತೇವಿ. ಮೃತ್ಯುವನ್ನ ದ್ವೇಷ ಮಾಡ್ತೇವಿ. ಮೃತ್ಯು ಬೇಡ ಅಂದ್ರೆ ಮೃತ್ಯುಂಜಯನ ಚರಣವನ್ನ ಆಶ್ರಯಿಸಬೇಕು. ಮೃತ್ಯುಂಜಯನ ಚರಣವನ್ನ ಆಶ್ರಯಿಸದೆ, ಮೃತ್ಯುಂಜಯ ಅಂದ್ರೆ ಪರಮಾತ್ಮ ಹಲ ವಿಷ ಕುಡಿದು ಬದುಕಿದನಲ್ಲ, ಮೃತ್ಯು ಗೆದ್ದವ ಪರಮಾತ್ಮ ಅದನ ಮೃತ್ಯುಂಜಯ. ನಿನಗೆ ಮರಣ ಬ್ಯಾಡ ಅಂತಿ ಅಂದ್ರೆ ಒಂದೇ ಒಂದು ದಾರಿ ಅದ, ಅದು ಪರಮಾತ್ಮನ ಆಶ್ರಯ ಮಾಡುವುದು, ಅದು ಪರಮಾತ್ಮನ ಭಜನೆ ಭಕ್ತಿಯನ್ನ ಮಾಡುವುದು. ಬಹಳ ಸುಂದರವಾಗಿರುವ ಮಾತನ್ನ ಹೇಳ್ತಾ ಮಹಾನುಭಾವರು ಅದನ್ನ ಹೇಳ್ತಾ ಅದರ. ಅಪ್ಪ, ನಿನ್ನ ಜೀವನದೊಳಗ ಮರಣ ಗೆದಿಬೇಕಂದ್ರ ಕಾಲಕರ್ಮ ಮಾಯೆ ಎಂಬಿವನು ಗೆಲ್ಲಲಹುದು. ಅಹುದು ಅನ್ನುವ ಶಬ್ದ ಪ್ರಯೋಗ ಮಾಡ್ತಾ ಇದ್ದಾರೆ. ಕಾಲಕರ್ಮ ಮಾಯೆ ಎಂಬಿವನು ಗೆಲ್ಲಲಹುದು. ಯಾರು? ಎಲ್ಲರಲ್ಲ, ವಿಶಾಲಮತಿಗಳು. ಯಾರ ಬುದ್ಧಿ ವಿಶಾಲ ಆಗ್ಯದ, ಸಂಕುಚಿತ ಬುದ್ಧಿಯವನಿಗೆ ಸಾಧ್ಯ ಇಲ್ಲಿದು. ವಿಶಾಲಮತಿ, ವಿಶಾಲ ಯಾವಾಗ ಆಗ್ತದಂದ್ರೆ ಯಾವ ಬುದ್ಧಿಯೊಳಗ ಸಂಸಾರ ಕೂಡ್ತದ ಆ ಬುದ್ಧಿ ಸಂಕುಚಿತ ಆಗ್ತದ. ಯಾವ ಬುದ್ಧಿಯೊಳಗ ಭಗವಂತ ಕೂಡ್ತಾನ ಅವನ ಬುದ್ಧಿ ವಿಶಾಲ ಆಗ್ತದ. ಯಾಕಂದ್ರೆ ಪರಮಾತ್ಮ ಬಹಳ ದೊಡ್ಡವಾದ. ಜಗದಗಲ ಮುಗಿದಗಲ ನಿಗೆಯಗಲ ನಿಮ್ಮಗಲ, ಪಾತಾಳದಿಂದ ತತ್ತ ಶ್ರೀಚರಣ, ಬ್ರಹ್ಮಾಂಡದಿಂದ ತತ್ತ ಶ್ರೀಮುಕುಟ, ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಅಂತ ಹೇಳುವಾಗ ವ್ಯಾಪಕವಾದ ಪರಮಾತ್ಮನಿಗೆ ಹೃದಯ ಧಾರಣ ಮಾಡ್ತು ಅಂದ್ರೆ ವಿಶಾಲ ಆಗ್ತದ. ಎತ್ತೆತ್ತ ನೋಡಿದತ್ತ ನೀನೇ ದೇವ ಅಂತ ಅವನ ದೃಷ್ಟಿ ಆಗ್ತದ. ಮರಣ ಅನ್ನೋದು ಎಲ್ಲದ? ಮರಣ ಎದಕದ? ಅವ ದೇಹವನ್ನು ಅತಿಕ್ರಮಿಸಿ ಬಹಳ ದೂರ ಹೋಗಿ ಪರಮಾತ್ಮನ ಪಾದದೊಳಗೆ ಅವನ ವಸತಿ ಇರ್ತದೆ. ಅವನ ಅಖಂಡ ವಸತಿ ಶರೀರದಾಗಲ್ಲ, ಭಕ್ತನ ವಸತಿ ಶರೀರದಾಗಲ್ಲ, ಭಕ್ತನ ವಸತಿ ಅಖಂಡ ಬ್ರಹ್ಮದೊಳಗೆ ಇರ್ತದೆ. ಅದರ ಸಲುವಾಗಿ ಮಹಾನುಭಾವರಿಗೆ ಹೇಳಿದ್ರಲ್ಲ, ನಾನೆಂಬುದು ನಾನಲ್ಲ, ಈ ಮಾನುಷ ದೇಹವು ನಾನಲ್ಲ. ಸರ್ಪಭೂಷಣರು, ನಂಬಬೇಡವೋ ಮನುಜ ನಂಬಬೇಡವೋ, ನಂಬಿಕೆಡುವರುಂಟೆ ಮಣ್ಣ ಬೊಂಬೆ ಅಂತ ತನುವು ಇದನ್ನು ನಂಬಬೇಡವೋ. ದೇಹದಿಂದ ಮ್ಯಾಲ ಏಳುವ ಸಲುವಾಗಿ ಮನುಷ್ಯ ಜನ್ಮದ, ಶರೀರದಾಗ ಸಿಕ್ಕೊಳ್ಳುವ ಸಲುವಾಗಿ 83,99,999 ಜನ್ಮಗಳಿದ್ರ ಈ ಜನ್ಮದಿಂದ ಮ್ಯಾಲ ಏಳುವ ಸಲುವಾಗಿ ಮನುಷ್ಯ ಜನ್ಮದ. ಎಲ್ಲಾ ಜನ್ಮಗಳಿಂದ ಮ್ಯಾಲೆ ಹೇಳ್ತಾನ, ಭಗವದ್ ದರ್ಶನವನ್ನ ಮಾಡ್ತಾನ, ನಿರಾಮಯವಾದ ಪದದೊಳಗೆ ತೇಲಾಡ್ತಾನ ಜೀವ. ಅದರ ಸಲುವಾಗಿ ಸ್ಪಷ್ಟವಾದ ಮಾತನ್ನ ಹೇಳಿದ್ರು. ಯಾರ ಹಿಂದೆ ಗುರುವಿನ ಬಲ ಅದ, ಯಾರ ಹಿಂದೆ ಪರಮಾತ್ಮನ ಬಲ ಅದ, ಅವ್ರಿಗೆ ಮರಣದ ಭಯ ಇಲ್ಲ. ಬಹಳ ಸುಂದರವಾದ ಪ್ರಸಂಗ. ನಾನು ನಿಜಗುಣ ದೇವರಿಗೆ ಅಂದೆ, ಈ ಸಾರಿ ವಿಷಯ ಬಹಳ ಮಜಾ ಇಟ್ಟಿರಲ್ಲ ನೀವು ಅಂತ ಕೇಳಿದೆ ನಾ ಬೆಳಗ್ಗೆ. ಅದು ನನ್ನ ಮೇಲಿಂದ ನಾ ಇಟ್ಟಿದ್ದಾರೆ ಅಂದ್ರು ಅವ್ರು. ವಿಷಯ ಯಾಕೋ ಭಿನ್ನ ಇಟ್ಟಿರಲ್ಲ ಅಂದಾಗ, ನೀನು ಒಲಿದರೆ ಕೊರಡುದಯ್ಯ, ಸಿದ್ದಿಂಗಪ್ಪ ನನಗೆ ಹೊಲ್ತಾನ, ನನ್ನ ಬದುಕು ಚಿಗಿರಿ ಅದ ನೋಡ್ರಿ ಎಂದರು. ಮಾತಾಡ್ತಿದ್ದೀವಿ ಇಬ್ರು ಕುಳಿತು ಒಳಗ. ನೀನು ಒಲಿದರೆ ವಿಷವು ಅಮೃತ ಹೋದಯ್ಯ, ಅದರ ಸಲುವಾಗಿ ಇಟ್ಟೀನಿ. ನನಗೆ ಕೊನೆಗೆ ಹಿಂಗೆ ಅನಿಸ್ತು. ನಾನು ಅವತ್ತು ಮಾತಾಡೀನಿ ಅಪ್ಪನವ್ರಿಗೆ, ಆಪರೇಷನ್ ಥಿಯೇಟರ್ಗೆ ಹೋಗೋರಿದ್ರ ಅವತ್ತು ನಾ ಮಾತಾಡ್ದ. ಅಪ್ಪಗಳ ಏನು ಭಯ ಪಡಬೇಡ್ರಿ, ಭಗವಂತ ಅದನ್ನ ಸದ್ಗುರುನಾಥ ಬಲವಾಗಿ ನಿಮ್ಮ ಮೇಲೆ ಆಶೀರ್ವಾದದ ಅಂದಾಗ ಅವರು ಒಂದೇ ಮಾತಂದ್ರು, ನಾನ್ಯಾಕೆ ಅಂಜಲಿಕ್ಕೆ ಹೋಗ್ಲಿರಿ, ನನಗೆ ಜನ್ಮ ಕೊಟ್ಟವನೇ ಸಿದ್ದಿಂಗಪ್ಪ ಅದನ, ಅವನು ಸಂಕಲ್ಪದಿಂದ ಹುಟ್ಟೀನಿ. ನನ್ನ ಜನ್ಮದಿಂದ ಅವನ ಸಂಕಲ್ಪ ಇಲ್ಲ ಅಂದ್ರೆ ನನ್ನ ಮರಣದ ಹಿಂದೆ ಏನಿರ್ತಿತ್ತು, ಜನ್ಮದಿಂದ ಅವ ನಿಂತಾನ ಅಂದಮೇಲೆ ನನ್ನ ಜೊತೆಗೆ ಅವ ಅದನ್ನ ಒಬ್ಬ ನಡೆದಿಲ್ಲ, ನಾವು ನೀ ಕರ್ಕೊಂಡೇ ನಡೆದೀನಿ ಒಳಗ ಅನ್ನುವ ಮಾತನ್ನ ಹೇಳಿದ್ರು. ನಾ ಇನ್ನೊಂದು ಮಾತು ಅಬ್ಸರ್ವ್ ಮಾಡೀನಿ, ನೀವು ಮಾಡಿರೋ ಇಲ್ಲೋ ಗೊತ್ತಿಲ್ಲ. ನಾನು ಅವರಿಂದ ಒಂದು ಮಾತು ಭಾಳ ಚಂದ ಅಬ್ಸರ್ವ್ ಮಾಡೀನಿ. ಅವ್ರು ಏನಂದ್ರು ಒಂದು ಮಾತು ನನಗೆ ಭಾಳ ಆಶ್ಚರ್ಯ ಅನ್ನಿಸ್ತವು. ನೋಡ್ರಿ, ಯಾವಾಗ ಡಾಕ್ಟರ್ ಬಂದರು, ಅವುಗಳ ಆರಾಮಾಗಿರ್ರಿ ನೀವು, ನಾವೆಲ್ಲ ಇದ್ದೇವೆ, ನಾವು ನೋಡ್ಕೊಳ್ತೇವೆ, ನೀವೇನು ಚಿಂತೆ ಮಾಡಬೇಡ್ರಿ ಅಂತ ಆಪರೇಷನ್ ಮಾಡುವ ಡಾಕ್ಟರ್ ಅಂದ್ರಂತ. ಅವಾಗ ಅವ್ರು ಒಂದು ಮಾತಂದ್ರಂತ ನಿಜಗೊಂಡೇವ್ರು. ಏನಂದ್ರಂತ, ನಾನೇನು ಚಿಂತೆ ಮಾಡಂಗಿಲ್ರಿ, ನಾನು ಆರಾಮಿದ್ದೀನಿ, ಸಿದ್ಲಿಂಗಪ್ಪ ಅನ್ಕೊಂತ ನಾ ಮಲ್ಕೋತೀನಿ, ನಿಮಗೆ ತಿಳಿದಿದ್ದ ಮಾಡ್ರಿ ಅಂದ್ರಂತ. ಅದು ರಜನೀಶ್ ಒಂದು ಮಾತು ಬರೆದಿದ್ದ ಒಂದು ಪುಸ್ತಕದೊಳಗೆ. ನಾ ಭಾಳ ವರ್ಷ ಕೆಳಗೆ ಓದಿದ್ದ, ನಾ ಅವ್ರದಿಂದ ಅದು ನನಗೆ ಖಾತ್ರಿ ಐತದು. ಅವ ಏನಂತ ಅದಾನ, ಅನಸ್ತೇಸಿಯ ಕೊಡುವಂಥ ಸಮಯದೊಳಗೆ ಯಾವುದು ಕೌಂಟ್ ಮಾಡ್ಲಿಕ್ಕೆ ಹೇಳ್ತಾರ, ಕೌಂಟ್ ಮಾಡ್ಕೋತ ಹೋಗಿ 8 ಅನ್ನೋದ್ರಾಗ ಅನಸ್ತೇಸಿಯ ಅದು ಒಳಗಾದ ಅಂದ್ರೆ 7 ಸಮಯದೊಳಗೆ 9ರಿಂದ ಮುಂದೆ ಎಣಿಸ್ಕೋತ ಹೇಳ್ತಾನಂತ.
ರಜನೀಶ್ ಬರೆದಿದ್ದ ಮಾತಿದು. ಆಗ ಸಿದ್ಧಲಿಂಗಪ್ಪನವ್ರಿಗೆ ನೆನೆಸ್ಕೊಂತ ಅನಸ್ತೇಶಿಯಾದ ಪರಿಣಾಮಕ್ಕೆ ಒಳಗಾದವರು ಎಚ್ಚರಾಗುವಾಗ ಸಿದ್ಧಲಿಂಗನನ್ನ ನೆನೆಸ್ತಾನೆ ನಾ ಎದ್ದೀನಿ, ನನಗೇನು ಗೊತ್ತಾಗ್ಲಿಲ್ಲ, ನನಗೆ ಪ್ರತಿಕ್ಷಣ ಹೀಗೆ ಭಾಸ ಆಗ್ತಿತ್ತು. ಆವಾಗ ಆ ಪರಿಸ್ಥಿತಿ ಒಳಗೆ ಒಂದು 2-3 ದಿವಸ ಹಿಂಗೆ ಅನುಭವ ಮಾಡ್ಯಾರಂತ. ನಾ ಏಕಾಂಗಿ ಇಲ್ಲ, ನಾ ಒಬ್ಬವಿಲ್ಲ, ನನ್ನ ಜೊತೆಗೆ ನನ್ನ ಗುರು ಅದನ, ಸಿದ್ಧಿಕಪ್ಪ ಅದನ, ಯಾವ ಹೃದಯದ ಶಸ್ತ್ರಚಿಕಿತ್ಸೆ ನಡೆದದ ನನಗಿನ ಮೊದಲೇ ಅವ ಅಲ್ಲಿ ಮೌಜೂದಾದನ, ನನಗೆ ಯಾವ ಭಯ ಅನ್ನುವಂಥ ಮಾತು. ಒಬ್ಬ ಗುರುಭಕ್ತನೇ ಮರಣಕ್ಕೆ ಹೆದರಂಗಿಲ್ಲ, ಒಬ್ಬ ಶಿವಭಕ್ತನೇ ಮರಣಕ್ಕೆ ಹೆದರಂಗಿಲ್ಲ. ನಾನು ಪರಿಸ್ಥಿತಿನ ಇಟ್ಕೊಂಡಿದ್ರಿ ಅಂತ ಇವತ್ತು ಮಧ್ಯಾಹ್ನ ಹೇಳಿದ್ರು, ನನಗೆ ಬಹಳ ಆನಂದ ಆಯಿತು. ಈ ರೀತಿ ಹೆಜ್ಜೆಜ್ಜಿಗೆ ಗುರುವಿನ ಕರುಣೆಯ ಅನುಭವ ಮಾಡಬೇಕು, ಭಗವಂತನ ಕೃಪೆಯ ಅನುಭವ ಮಾಡಬೇಕು. ಇದಕ್ಕೆ ಬದುಕುವ ಕಲೆ ಅಂತ ಕರೀತಾರೆ. ಇದೇ ಬದುಕುವ ಕಲೆ. ಭಗವಂತನ ಕೃಪೆಯ ಅನುಭವ ಮಾಡ್ತಾ ಮಾಡ್ತಾ ಬದುಕೋದು. ಶ್ರೀಮಂತಿಕೆ ಐಶ್ವರ್ಯ ಅನುಭವ ಮಾಡ್ತಾ ಬದುಕೋದಲ್ಲ. ರೊಕ್ಕ ರೂಪಾಯಿ ಹೆಂಡರು ಮಕ್ಕಳು ಈ ಅಧಿಕಾರ ಅಂತಸ್ತು ಇದು ಅನುಭವ ಮಾಡ್ಕೊಂತ ಬದುಕೋದು ಪೂರ್ಣ ಬದುಕಲ್ಲ. ಗುರು ಕೃಪೆಯನ್ನು ಪ್ರತಿ ಹೆಜ್ಜೆಗೆ ಅನುಭವ ಮಾಡ್ಕೊಂತೇನು ಬದುಕೋದಲ್ಲ, ಅದೇ ನಿಜವಾದ ಬದುಕುವ ಕಲೆ. ಅದೇ ನಮಗೆ ಅಮರತ್ವದ ಕಡೆಗೆ ಒಯ್ತದ, ಅದೇ ನಮ್ಮ ಮರಣ ಭಯದಿಂದ ತಾರಣ ಮಾಡ್ತದ ಅಂತ ಹೇಳುತ್ತಾ ಮಾತಿಗೆ ವಿರಾಮ ಕೊಡುತ್ತೇವೆ.